ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬುಜಲ್ಲ. ಗೈಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ಬಂದಿದ್ದೀನಿ ಗೃಹ ಪ್ರವೇಶಕ್ಕೆ. ನಮ್ಮ ರಿಲೇಷನ್ದು ಒಬ್ರದ್ದು ಗೃಹ ಪ್ರವೇಶ ಆಯಿತು. ಸೊ ಹಾಗಾಗಿ ನಾನು ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ಬನ್ನಿ ಗೈಸ್, ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ತುಂಬ ಪ್ಲ್ಯಾನಡ್ ಆಗಿ ಮನೆ ಕಟ್ಟಿದ್ದಾರೆ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನಾವೀಗ ಫಸ್ಟ್ ತೋರಿಸಿದ್ದು ಅಡುಗೆ ಮನೆ. ಈಗ ಮೇಲೆ ಹೋಗ್ತಾ ಇದ್ದೀನಿ, ಮೇಲೆ ನೋಡ್ಕೊಂಬರೋಣ ಅಂತ ಹೇಳಿ ಎಲ್ಲ ಮೇಲೆ ಹೋಗ್ತಾ ಇದ್ವಿ. ಬಟ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸಖತ್ ಪ್ಲ್ಯಾನಾಗಿ ಮನೆ ಕಟ್ಟಿದ್ದಾರೆ, ಪ್ಲ್ಯಾನ್ ಮಾಡಿ ಮನೆ ಕಟ್ಟಿದ್ದಾರೆ. ಸಖತ್ತಾಗಿದೆ ಗೈಸ್. ಇದು ಬಂದು ಒಂದು ರೂಮು ನೋಡಿ ಗೈಸ್. ಇದೆ ಒಂದು ಹಾಲ್ ಇದ್ದಂಗಿದೆ, ತುಂಬ ಚೆನ್ನಾಗಿದೆ. ಇದು ಮಗನಿಗೆ ಅಂತ ಒಂದು ರೂಮ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಸೀರಿಯಸ್ಲಿ ಎಲ್ಲನೂ ಚೆನ್ನಾಗಿದೆ. ವಾಕಿಂಗ್ ವಾರ್ಡ್ರೂಬ್ ಇದೆ. ಎಲ್ಲ ನೋಡ್ಕೊಂಡು ಹಾಗೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ ಮೇಲ್ಗಡೆ. ನೋಡಿ ಗೈಸ್, ಎಲ್ಲ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಯಾರಾದರೂ ಪ್ಲ್ಯಾನ್ ಮಾಡಿ ಮನೆ ಕಟ್ಟಬೇಕು ಅಂತಿದ್ರೆ ಈ ಥರ ಮನೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಸೀರಿಯಸ್ಲಿ. ಎಲ್ಲರಿಗೂ ಈ ಮನೆ ಇಷ್ಟ ಆಯಿತು ಗೈಸ್. ನನಗಂತೂ ತುಂಬಾ ಇಷ್ಟ ಆಯಿತು ಸೀರಿಯಸ್ಲಿ. ಸಕ್ಕತ್ತಾಗಿ ಮಾಡಿಸಿದ್ದಾರೆ. ನೀವು ನೋಡ್ತಿರ್ಬೋದು, ಇದೆಲ್ಲ ಯೂನಿಕ್ ಪ್ಲ್ಯಾನ್ಸ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ವಾಶ್ರೂಮ್ದು ಇರ್ಬೋದು, ಪ್ರತಿಯೊಂದೂ ಡಿಫ್ರೆಂಟ್ ಆಗಿದೆ. ಸಕ್ಕತ್ತಾಗಿ ಮಾಡಿಸಿದ್ದಾರೆ ಸೀರಿಯಸ್ಲಿ. ಆ್ಯಕ್ಚುಲಿ ಏನೇನು ಐಟಮ್ನ ಅವ್ರು ಯೂಸ್ ಮಾಡಿದ್ದಾರೆ ಅದೆಲ್ಲ ನಮಗೆ ಎಲ್ಲಿ ಗೊತ್ತಾಗೋದಲ್ಲ, ಯಾಕೆಂದರೆ ಅವ್ರು ಮಾಡಿರೋಂಥ ಪ್ಲ್ಯಾನ್ ಅವ್ರಿಗೆ ಗೊತ್ತಿರುತ್ತೆ. ನಾವು ಹಾಗೆ ನೋಡ್ಕೊಂಡು ಬರ್ತಾಯಿದ್ವಿ. ನೋಡಿ, ಕೆಳಗಡೆ ಬಂದು ಗಣಪತಿ ಹೋಮಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಮೇಲ್ಗಡೆ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ಇದು ಬಂದು ಕೆಳಗಡೆದು, ಇದು ಗಣಪತಿ ಹೋಮನ ಏನು ಮಾಡಿಸ್ತಾರೆ ಪೂಜೆನ, ಅದು ವಿಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತಿರೋಂಥದ್ದು. ಪೂಜೆ ಎಲ್ಲ ಮುಗಿದ್ಮೇಲೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು ಮಂಗಳಾರತಿನ ಮಾಡಿಸ್ತಾರೆ ಅಂತ ಹೇಳಿ ಮಂಗಳಾರತಿನ ಮಾಡ್ತಾಯಿದ್ರು. ಹಾಗೆ ಇದು ಒಂದು ರೂಮು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ರೂಮಿಂದ ಹೊರಗಡೆ ಹೋಗ್ಲಿಕ್ಕೆ ಕಾರಿಡಾರ್ ಕೂಡ ಇದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ನಿಂತ್ಕೊಂಡ್ರೆ ಇಲ್ಲಿ ಔಟ್ಸೈಡ್ ಎಲ್ಲ ನೀಟಾಗಿ ಕಾಣುತ್ತೆ, ಸಕ್ಕತ್ತಾಗಿದೆ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರಲ್ಲ, ಸೊ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಅದೆಲ್ಲ. ಆ್ಯಕ್ಚುಲಿ ಗೊತ್ತಿಲ್ಲ ಇಲ್ಲಿ ಗೆಸ್ಟ್ಗೆ ಯಾವ ರೂಮು, ಅವರ ಮನೆಯವ್ರಿಗೆಲ್ಲ ಯಾವ ರೂಮು ಅಂತೆಲ್ಲ ನಮಗೆ ಗೊತ್ತಿಲ್ಲ. ಅಲ್ಲಿ ಎಕ್ಸ್ಪ್ಲೈನ್ ಮಾಡೋರು ಕೂಡ ಯಾರೂ ಇರಲಿಲ್ಲ, ಎಲ್ಲ ಪೂಜೆಯಲ್ಲಿ ಬ್ಯುಸಿ ಆಗಿದ್ರು. ಸೊ ಇದು ಇನ್ನೊಂದು ರೂಮು ಗೈಸ್. ಇದು ಕೂಡ ತುಂಬ ಚೆನ್ನಾಗಿದೆ. ವಾಕಿಂಗ್ ವಾರ್ಡ್ರೂಬ್ ಇದೆ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಇದನ್ನು ಕೂಡ. ಮತ್ತು ಎಲ್ಲನೂ ಯೂನಿಕ್ಕಾಗಿ ಸ್ವಲ್ಪ ಮಾಡಿಸಿದ್ದಾರೆ. ವಾಶ್ರೂಮ್ ಇರ್ಬೋದು, ಎಲ್ಲನೂ ಕೂಡ ಯೂನಿಕ್ಕಾಗಿದೆ. ಒಂಥರ ಸಕ್ಕತ್ತಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ರೂಮಿಂದನೂ ಕೂಡ ಕಾರಿಡಾರ್ ಇದೆ. ಇದು ತುಂಬ ದೊಡ್ಡದಾಗಿದೆ ಕಾರಿಡಾರು. ನೋಡ್ತಿರ್ಬೋದು ನೀವು, ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಅಲ್ಲಿ ಹೊರಗಡೆಯಿಂದ ಇವೆಲ್ಲ ಕಾಣಿಸ್ತಾ ಇತ್ತು, ಹೊರ ಅಡುಗೆದು ಮತ್ತು ಊಟ ಕೊಡ್ತಿರೋಂಥ ಪ್ಲೇಸ್ ಎಲ್ಲ ನೀಟಾಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ನಾವು ನೋಡ್ತಾ ಇದ್ವಿ. ಹಾಗೆ ನಾನು ನೋಡಲಿಕ್ಕೆ ಅಂತ ಹೋದೆ. ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ನಿಂತ್ಕೊಂಡು ಈ ಥರ ಎಲ್ಲ ಅಲ್ಲಿ ಹೊರಗಡೆ ಕಾರಿಡಾರಲ್ಲಿ ಕೂತ್ಕೊಳ್ಳಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿದೆ ಗೈಸ್ ಮನೆ ಅಂತೂ. ಇದು ನಾನು ಆ್ಯಕ್ಚುಲಿ ಮಾಡ್ತಿರೋವಂಥದ್ದು ನೈಟ್ ವಿಡಿಯೋ, ಆ್ಯಂಡ್ ಇದಕ್ಕೇ ಡೇ ವಿಡಿಯೋನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತೀರಿ, ತುಂಬ ಚೆನ್ನಾಗಿದೆ ವಿಡಿಯೋ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಸಕ್ಕತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗಿರುತ್ತೆ, ಹಾಗೆ ನಿಮ್ಮ ಒಂದು ಪ್ಲ್ಯಾನ್ಸ್ ಏನಿರುತ್ತೆ ನಮ್ಗೆ ಗೊತ್ತಿರಲ್ಲ ಗೈಸ್. ಇದು ಮೇಲ್ಗಡೆ ಹೋಗುವಂಥದ್ದು, ಟೆರೇಸ್ ಮೇಲೆ ಹೋಗುವಂಥ ಒಂದು ಡೋರ್ ಆಗಿರುತ್ತೆ.
ಇದು ಬಂದು ಮಾರ್ನಿಂಗ್ ವಿಡಿಯೋ ಆಗಿರುತ್ತೆ. ಸತ್ಯನಾರಾಯಣ ಪೂಜೆನ ಅವರು ಮೇಲ್ ಮಾಡಿಸಿದ್ರು, ಅಂದರೆ ಡ್ಯೂಪ್ಲೆಕ್ಸ್ ಇರೋದ್ರಿಂದ ಕೆಳಗಡೆ ಬಂದು ಗಣಪತಿ ಹೋಮ ಮಾಡಿಸಿದ್ರು, ಮೇಲ್ಗಡೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು. ಅದ್ರದ್ದೊಂದು ವಿಡಿಯೋನ ನಾನು ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಲಂಕಾರನೂ ಕೂಡ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿಸಿದ್ದಾರೆ. ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಊಟಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ವಿ. ಸೊ ಹಾಗಾಗಿ ನಾವು ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದ್ವಿ. ಓಕೆ ಗಾಯ್ಸ್, ನನ್ನ ಎಲ್ಲ ಲಾಗ್ಗೂ ಕೂಡ ಎಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.